ತಂದೆ ಅಂತಕ್ಕಂಥ ಅಪ್ಪ ಅಂತಕ್ಕಂಥ ಶಬ್ದವೇ ತುಂಬ ಆಪ್ಯಾಯಮಾನವಾದಂಥ ಶಬ್ದ ಅಂತೇಳಿ ನಾವು ದೇವರನ್ನ ಕುರಿತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ವಚನಕಾರಿ ತಂದೆ ಅಂತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಾರೆ ಅಂತೇಳಿ ಒಂದು ಪರಂಪರೆಯನ್ನು ಮುಂದುವರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೇ ಪರ್ಮನೆಂಟ್ ಆಗಿ ಉಳ್ಕೊಳ್ತಕ್ಕಂಥದ್ದಲ್ಲ ಅಂತೇಳಿ. ಒಳ್ಳೆ ಮಕ್ಕಳಾದ್ರೆ ನೀನ್ ತಂದೆ, ಇಲ್ಲ ಅಂದ್ರೆ ಸಂಸಾರದ ಜಂಜಾಟದಲ್ಲಿ ಬೆಂದೆ ಅಂತೇಳಿ. ಐಸಿರಿ ನಮ್ಮ ಈ ಸಾಮಾಜಿಕ ಜಾಲತಾಣದ ವಾಹಿನಿ ಎಲ್ಲ ವೀಕ್ಷಕ ಬಂಧುಗಳಿಗೆ ವಿಶ್ವ ಅಪ್ಪಂದಿರ ದಿನದ ವಿಶೇಷವಾದಂಥ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ತಂದೆ ಅಂತಕ್ಕಂಥ ಅಪ್ಪ ಅಂತಕ್ಕಂಥ ಶಬ್ದವೇ ತುಂಬ ಆಪ್ಯಾಯಮಾನವಾದಂಥ ಶಬ್ದ ಅಂತೇಳಿ ಪ್ರಾಯಶಃ ಈ ತಂದೆ ಮತ್ತು ಗುರುವಿಗೆ ಸಂಬಂಧಪಟ್ಟಾಗ ಒಂದು ಅದ್ಭುತವಾದಂಥ ವಾಕ್ಯವನ್ನು ನಮ್ಮ ತ್ರಿಪದಿಗಳ ಕವಿಯಾಗಿರ್ತಕ್ಕಂಥ ಸರ್ವಜ್ಞ ಈ ಮಾತಲ್ಲಿ ಪ್ರಸ್ತಾಪ ಮಾಡ್ತಾನೆ. ತಂದೆಗೂ ಗುರುವಿಗೂ ಒಂದು ಅಂತರ ಉಂಟು, ತಂದೆ ನಮ್ಮನ್ನು ಈ ಜಗಕ್ಕೆ ತರ್ತಾನೆ, ತಂದೆ ತೋರುವನು ಸದ್ಗುರು ತೋರುವನು ಆ ನಿಶ್ಚಿತ ಪಥವ ಅಂತೇಳಿ. ಆ ಕಾರಣಕ್ಕೋಸ್ಕರ ಈ ಜಗತ್ತಿಗೆ ತಂದಂಥ ಅಪರೂಪದ ಒಂದು ದೊಡ್ಡದಾದಂಥ ಒಂದು ವಸ್ತು ಅಂದರೆ ಖಚಿತವಾಗಿ ನಮ್ಮಪ್ಪ ನಮ್ಮ ಜನ್ಮ ಕೊಟ್ಟಂಥ ತಂದೆ ಅಂತಕ್ಕಂಥದ್ದು ಇದೆಯಲ್ಲ, ಅದು ವಿಶೇಷವಾದಂಥ ಶಬ್ದ ಅಂತಕ್ಕಂಥ ಮಾತನ್ನು ಹೇಳ್ತಾ ಆ ಪದಕ್ಕೆ ಅನ್ವರ್ಥವಾಗಿ ನಮ್ಮ ಸನಾತನವಾದಂಥ ಸಂಸ್ಕೃತಿಯಲ್ಲಿ, ನಮ್ಮ ಸಾಂಪ್ರದಾಯಿಕವಾದಂಥ ಒಂದು ಪರಂಪರೆಯಲ್ಲಿ ಪ್ರಾಯಶಃ ಅಪ್ಪರಿಗೂ ಕೂಡ ಒಂದು ವಿಶೇಷವಾದಂಥ ಸ್ಥಾನ ಕೊಟ್ಟಿದ್ದಾರೆ. ಅದು ಯಾವುದಪ್ಪ ಅಂದರೆ ಪ್ರಾಯಶಃ ಪಿತೃದೇವೋಭವ ಅಂತೇಳಿ. ನಾವು ಹೇಗೆ ಆಚಾರ್ಯ ದೇವೋಭವ ಅಂತೀವಿ, ಹೇಗೆ ಮಾತೃದೇವೋಭವ ಅಂತೀವಿ, ಹಾಗೆ ಪ್ರಾಯಶಃ ಪಿತೃದೇವೋಭವ ಅಂತಕ್ಕಂಥ ಒಂದು ಅದ್ಭುತವಾದಂಥ ನುಡಿಗಾಣಿಕೆಯನ್ನು, ಒಂದು ದೃಢೀಕರಣವನ್ನು ಕೊಡುವ ಮುಖೇನ ಆ ತಂದೆಯ ಶ್ರೇಷ್ಠತೆಯನ್ನು, ತಂದೆಯ ಘನತೆಯನ್ನು, ತಂದೆಯ ಮಹಿಮೆಯನ್ನು ಎತ್ತಿಡಿರ್ತಕ್ಕಂಥ ಅದ್ಭುತವಾದಂಥ ಘನಪರಂಪರೆ ನಮ್ಮದು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಆ ವಿಶ್ವ ಅಪ್ಪಂದಿರ ದಿನ ನಾವು ಯೋಚನೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೊಂದು ನನಗೊಳಗಾಗಿದ್ದು ಅಂದರೆ, ನಾವು ದೇವರನ್ನು ಕುರಿತು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ವಚನಕಾರಿ ತಂದೆ ಅಂತಕ್ಕಂಥ ಶಬ್ದ ಪ್ರಯೋಗ ಮಾಡ್ತಾರೆ ಅಂತೇಳಿ. ಪ್ರಾಯಶಃ ದೇವರು ಹೇಗಪ್ಪ ಅಂದರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು ಅಂತೇಳಿ ಆ ದೇವರನ್ನು ಸ್ಮರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಆ ದೇವರಿಗೆ ಹೇಗೆ ತಂದೆ ಸ್ಥಾನವನ್ನು ಕೊಡ್ತಾರೋ ಹಾಗೆ ತಂದೆಯೂ ಕೂಡ ದೇವರ ಸ್ಥಾನಕ್ಕೆ ಸನಿಹ, ದೇವರು ಇದ್ದಂಗೆ ಅಂತಕ್ಕಂಥ ಒಂದು ಸತ್ಯದ ಸಾಕ್ಷಾತ್ಕಾರ ಇದೆಯಲ್ಲ, ಅದು ಖಚಿತವಾಗಿ ಈ ವಚನದ ಮುಖೇನ ಗೊತ್ತಾಗುತ್ತೆ. ಹಾಗೆ ಬಸವಣ್ಣವರು ವಿಶೇಷವಾದಂಥ ಎಲ್ಲ ಸ್ತರದವರು ಕೂಡ ಬಿಗಿದಪ್ಪತಕ್ಕಂಥ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಒಂದು ದೊಡ್ಡ ಮಾತೃವಾತ್ಸಲ್ಯವನ್ನು, ಪ್ರೀತಿಯನ್ನು ತೋರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿರ್ತಕ್ಕಂಥ ವಚನದಲ್ಲಿ ಮತ್ತೊಂದು ಬಹುದೊಡ್ಡದಾದಂಥ ಶಬ್ದ ಅಂದರೆ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹಾರ ಕಕ್ಕಯ್ಯ ಅಂತೇಳಿ. ಪ್ರಾಯಶಃ ತುಳಿತಕ್ಕೊಳಗಾದಂಥ ಆ ಬಂಧುಗಳನ್ನು ಕೂಡ ಅವನ ತಂದೆಗೆ ಸಮಾನ, ನಮ್ಮ ಅಪ್ಪನಿಗೆ ಸಮಾನ ಅಂತೇಳಿ ಬಿಗಿದಪ್ಪಿ ಒಪ್ಪಿಕೊಳ್ಳೋ ಮುಖೇನ ಪ್ರಾಯಶಃ ಒಂದು ವಿಶೇಷವಾದಂಥ ಒಂದು ಆ ಅಪ್ಪ ಅಂತಕ್ಕಂಥ ಶಬ್ದಕ್ಕೆ ಒಂದು ಮಮಕಾರದ ಸ್ಪರ್ಶ ಕೊಟ್ಟಿರ್ತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾವು ಈ ಅಪ್ಪಂದಿರ ದಿನಾಚರಣೆ ದಿನ ನೆನಪು ಮಾಡಿಕೊಳ್ತಾ, ಆ ಪ್ರಾಯಶಃ ಎಲ್ಲಕ್ಕೂ ಮೀರಿ ನಾನು ಸುಮ್ಮನೆ ಯೋಚನೆ ಮಾಡ್ತಾ ಇರ್ತೀನಿ ಬಂಧುಗಳೇ. ಸಾಮಾನ್ಯವಾಗಿ ಹೇಳ್ತಾರೆ, ಈ ಕನ್ನಡದ ಗಾದೆಗಳಲ್ಲಿ ಈ ಮಾತನ್ನು ಹೇಳ್ತಾರೆ, ಒಂದು ಪರಂಪರೆಯನ್ನು ಮುಂದುವರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೇ ಪರ್ಮನೆಂಟ್ ಆಗಿ ಉಳ್ಕೊಳ್ತಕ್ಕಂಥದ್ದಲ್ಲ ಅಂತೇಳಿ. ಹೇಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ. ಅದು ಹೇಗೆ ಅಂದರೆ ಡಿ ವಿ ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗದಲ್ಲಿ ಇದನ್ನು ಪ್ರಸ್ತಾಪ ಮಾಡ್ತಾರೆ. ನಮ್ಮಪ್ಪ ಆಗಲಿ, ನಮ್ಮಜ್ಜಾಗಲಿ, ಮುತ್ತಜ್ಜಾಗಲಿ ಅವರೇ ಶಾಶ್ವತವಾಗಿರಲ್ಲ. ನಿನ್ನಜ್ಜ ಮುತ್ತಜ್ಜ ಬಾಳುವಜ್ಜರೆಲ್ಲರೂ ನಿನ್ನೊಳವತರಿಸಿ, ನೀನು ನಿನ್ನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಅವತರಿಪಲ್, ನೀನು ಚಿರಂಜೀವಿ ಅಂತೆ ಮಂಕುತಿಮ್ಮ ಅಂತಾರೆ. ಪ್ರಾಯಶಃ ಚಿರಂಜೀವಿ ತನ ಅಂತಕ್ಕಂಥದ್ದು ಏನಿದೆ ಅಂದರೆ, ತನ ಅಂತಕ್ಕಂಥದ್ದೇನಿದೆ, ಪ್ರಾಯಶಃ ನಮ್ಮ ಅಜ್ಜ ಮಾಡಿದಂಥ ಘನಕಾರ್ಯ ಏನಿದೆ, ನಮ್ಮ ಅಪ್ಪ ಮಾಡಿದಂಥ ಘನಕಾರ್ಯಗಳೇನಿದೆ, ಅವರಲ್ಲಿದ್ದಂಥ ಒಂದು ವ್ಯಾಲ್ಯೂಸ್ ಇದೆಯಲ್ಲ, ಒಂದು ಅದ್ಭುತವಾದಂಥ ಜೀವನದ ಮೌಲ್ಯಗಳಿದೆಯಲ್ಲ, ಅವನ್ನು ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯು ಕೂಡ ಮಕ್ಕಳು ಹೊರಬೇಕು ಅಂತಕ್ಕಂಥ ಸತ್ಯವನ್ನು ಪ್ರಾಯಶಃ ಕಗ್ಗದ ಮುಖೇನ ನಮ್ಮ ಡಿ ವಿ ಗುಂಡಪ್ಪನವರು ಎಚ್ಚರಿಸಿದ್ದಾರೆ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಅನೇಕ ಸಂದರ್ಭದಲ್ಲಿ ಮಾತನ್ನು ಪ್ರಸ್ತಾಪ ಮಾಡ್ತಿರ್ತೀವಿ. ನಾವು ಮಕ್ಕಳು ಹುಟ್ಟಿದ ತಕ್ಷಣ ನಮ್ಮನ್ನು ನೋಡ್ತಾ ನಮ್ಮ ಅಪ್ಪ, ನಮ್ಮ ತಂದೆ, ತಾಯಿ ಎಲ್ಲರೂ ಕೂಡ ಖುಷಿಯಾಗಬೇಕು ಅಂತೇಳಿ, ಅವರೆಲ್ಲರೂ ಕೂಡ ಸಂತೋಷ ಪಡಬೇಕು ಅಂತೇಳಿ. ಹಾಗೆ ನಮ್ಮ ಬೆಳವಣಿಗೆಯನ್ನು ನೋಡ್ತಾ ನಮ್ಮ ಊರು ಕೇರಿ ಎಲ್ಲವೂ ಕೂಡ ಸಂಭ್ರಮ ಪಡಬೇಕು ಅಂತೇಳಿ, ನಮ್ಮ ಉದಾತ್ತವಾದಂಥ ಸಾಧನೆಗಳನ್ನು ನೋಡ್ತಾ ಸಮಾಜ ಖುಷಿ ಪಡಬೇಕು ಅಂತೇಳಿ, ಕಡೆಗೆ ಇಷ್ಟೆಲ್ಲ ಆಗಿ ನಾವು ಕಡೆಗೆ ಒಂದು ದಿವಸ ತೆರಳಬೇಕಲ್ಲ, ಎಲ್ಲ ಬದುಕಿನ ಅಂತ್ಯ ಆಗತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮನ್ನು ಪ್ರಾಯಶಃ ನಮ್ಮ ಶವವಾಗಿ ಕೊಂಡೋದ್ರೆ ಆ ಸ್ಮಶಾನವೂ ಕೂಡ ಕಣ್ಣೀರು ಹಾಕಬೇಕು ಅಂತೇಳಿ, ಆ ರೀತಿ ಬದುಕನ್ನು ಸಾಗಿಸ್ಬೇಕು ಅಂತಕ್ಕಂಥ ಯಾವ ಬಹುದೊಡ್ಡದಾದಂಥ ನೀತಿ ವಾಕ್ಯವನ್ನು ನಮ್ಮ ಅನೇಕ ದಾರ್ಶನಿಕರು, ಅನೇಕ ಸುಭಾಷಿತಕಾರರು, ಅನೇಕ ಸಾಹಿತಿಗಳು, ಅನೇಕ ಸಾಂಸ್ಕೃತಿಕವಾದಂಥ ಪರಿಚಾರಕರು ಹೇಳ್ತಾರೆ. ಆ ದಿಸೆಯಲ್ಲಿ ಪ್ರಾಯಶಃ ಆ ತಂದೆ ಗಳಿಸಿದಂಥ ಯಾವ ಆಸ್ತಿ ಇರುತ್ತೆ, ಆಸ್ತಿಗಷ್ಟೇ ನಾವು ಜವಾಬ್ದಾರ ಆಗ್ತಕ್ಕಂಥದ್ದಲ್ಲ, ಮಕ್ಕಳಾದವರು ಅಪ್ಪನ ಆದರ್ಶಕ್ಕೂ ಕೂಡ ಜವಾಬ್ದಾರ ಆಗಬೇಕು ಅಂತಕ್ಕಂಥ ಬಹುದೊಡ್ಡದಾದಂಥ ಸಂಕಲ್ಪವನ್ನು ಇಂಥ ವಿಶ್ವ ಅಪ್ಪಂದಿರ ದಿನಾಚರಣೆ ದಿವಸ ಹೊರೋ ಮುಖೇನ ಪ್ರಾಯಶಃ ಕಡೆ ಪಕ್ಷ ಒಂದಂತೂ ಜನಜನಿತವಾದಂಥ ಸತ್ಯ. ಇವತ್ತಿನ ದಿನಮಾನದಲ್ಲಿ ಹೆತ್ತವರು ಬಾಳು ಅಂತಕ್ಕಂಥದ್ದು ಒಂದು ರೀತಿ ಗೋಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ಅಪ್ಪ ಮಕ್ಕಳು ಮಧ್ಯೆ ಇರ್ಬೋದಾದಂಥ ಬಾಂಧವ್ಯ ಆಗಲಿ, ಅಥವಾ ಗಂಡ ಹೆಂಡತಿ ಮಧ್ಯೆ ಇರ್ಬೋದಾದಂಥ ಬಾಂಧವ್ಯ ಆಗಲಿ, ಅತ್ತೆ ಸೊಸೆ ಮಧ್ಯೆ ಇರತಕ್ಕಂಥ ಬಾಂಧವ್ಯ ಆಗಲಿ,
ಇಂಥ ಬಾಂಧವ್ಯದ ಬೆಸುಗಿಂತಕ್ಕಂಥದ್ದು ಸಡಿಲವಾಗ್ತಿರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಯಶಃ ಮಕ್ಕಳ ಮೇಲೆ ಒಂದು ಬಹುದೊಡ್ಡದಾದಂಥ ಒಂದು ಜವಾಬ್ದಾರಿ ಇದೆ. ಅದು ಯಾವುದು ಒಂದು ನೈತಿಕವಾದಂಥ ಜವಾಬ್ದಾರಿ ಅಂದರೆ, ನಮಗೆ ಜನ್ಮದಾತರಾಗಿರ್ತಕ್ಕಂಥ ತಂದೆಗಳನ್ನ ಅವರು ದೇವರ ಸಮಾನದಲ್ಲಿ ಕಾಣುತ್ತಾ ತಂದೆ ತಾಯಿಗಳನ್ನೇ ನಿಜವಾದಂಥ ದೈವ ಸ್ವರೂಪಗಳು ಅಂತ ಹೇಳ್ತಕ್ಕಂಥ ಮನೋಭಾವನೆಯನ್ನು ಇನ್ನಷ್ಟು ಕೂಡ ಗಟ್ಟಿ ಮಾಡ್ತಾ ಅವ್ರ ಬಾಳು ಹಸನಾಗಿರಬೇಕು, ಅವ್ರ ಬಾಳು ಸುಖವಾಗಿರಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಒಂದು ಬಹುದೊಡ್ಡದಾದಂಥ ಒಂದು ಕೇರ್ ತಾಣದಂತೀವಲ್ಲ, ಅವ್ರ ಬಗ್ಗೆ ನಿಗಾ ವಹಿಸೋದು ಅಂತೀವಲ್ಲ, ಅದು ನನಗನ್ಸುತ್ತೆ ಈ ಜಗತ್ತಿನಲ್ಲಿ ವಿಶ್ವ ಅಪ್ಪಂದಿರ ದಿನಾಚರಣೆ ದಿವಸ ಎಲ್ಲ ಮಕ್ಕಳು ಮಾಡ್ಬೋದಾದಂಥ ಬಹುದೊಡ್ಡದಾದಂಥ ಒಂದು ಅಪ್ಪಂದಿರ ದಿನಾಚರಣೆಯ ಕಾಂಟ್ರಿಬ್ಯೂಷನ್ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ. ಬಹುಶಃ ವಚನ ಸಾಹಿತ್ಯದ ಒಂದು ವಿಶೇಷ ಏನಪ್ಪ ಅಂದರೆ, ಒಂದು ಅಪರೂಪದ ವಚನವನ್ನು ವಚನಕಾರ ಪ್ರಸ್ತಾಪ ಮಾಡ್ತಾರೆ. ಅದೇನು ಅಂದರೆ, ನಿಮ್ಗೆ ಆಶ್ಚರ್ಯ ಆಗುತ್ತೆ, ಎಲ್ಲ ವಲಯದ ಬಗ್ಗೆ ಮಾತಾಡ್ತಿರ್ತಕ್ಕಂಥ ವಚನಕಾರರು ಹಿರಿಯರಾಗಿರ್ತಕ್ಕಂಥ ಜನ್ಮ ಕೊಟ್ಟಂಥ ಅಪ್ಪನ ಮೇಲೆ ಇರ್ತಕ್ಕಂಥ ಒಂದು ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ, ಜವಾಬ್ದಾರಿ ಇದೆಯಲ್ಲ, ಅದನ್ನು ಕೂಡ ಎಚ್ಚರಿಸ್ತಾ ಮಕ್ಕಳ ಮೇಲಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ, ಅದನ್ನು ಕೂಡ ಎಚ್ಚರಿಸಿರ್ತಕ್ಕಂಥದ್ದು ಇದೆಯಲ್ಲ, ಇದು ವಚನ ಸಾಹಿತ್ಯದ ವಿಶೇಷ ಅಂತೇಳಿ. ಸಾಮಾನ್ಯ ನಮ್ಮ ಹಳ್ಳಿ ಕಡೆ ಮಾತನಾಡ್ತಾ ಈ ಮಾತನ್ನು ಸಾಮಾನ್ಯವಾಗಿ ಹೇಳ್ತಿರ್ತಾರೆ. ಏನಪ್ಪ, ಇಲ್ಲಪ್ಪ ಅಪ್ಪ ನೋಡಿದರೆ ಭಾರಿ ದೊಡ್ಡ ಮನುಷ್ಯ, ಭಾರಿ ಗಂತೆ ಇರ್ತವನು, ಆದ್ರೆ ಮಗ ಹಂಗಿಲ್ಲ ಅಂದರೆ ಅಪ್ಪನ ಸಾತ್ವಿಕವಾದಂಥ ಗುಣ ಮಗಳಿಗೆ ಫಿಲ್ಟ್ರ್ ಇಲ್ಲ, ಮಕ್ಕಳಲ್ಲಿ ಅದು ಬಂದಿಲ್ಲ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಅನೇಕ ಸಂದರ್ಭದಲ್ಲಿ ನಮ್ಮ ಹಳ್ಳಿ ಕಡೆ ಅಥವಾ ಎಲ್ಲ ಕಡೆಯೂ ಕೂಡ ಇದನ್ನು ನೋಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಉಳಿದಿರ್ತಕ್ಕಂಥ ಒಂದು ಅಪರೂಪದ ವಚನ ಏನಪ್ಪ ಅಂದರೆ, ಅವ್ರು ಹೇಳ್ತಾರೆ, ಹುಟ್ಟಿದ ಮಕ್ಕಳು ಭಕ್ತನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಭವಿ ಆಗುವುದಾದರೆ, ಈಗ ಗಮನಿಸಬೇಕು ಅಂತಿಲ್ಲ, ಅವರ ಅಪ್ಪ ನೋಡಿದ್ರೆ ಭಕ್ತ ತುಂಬ ಸಾತ್ವಿಕ, ಆದರೆ ಮಕ್ಕಳು ಭವಿ ಕೆಟ್ಟವರಾಗ್ಬಿಡ್ತಪ್ಪ, ಆಗೇನಾಗಬೇಕು ನೋಡಿ. ವಚನಕಾರ ಹೇಳ್ತಾರೆ, ಭಕ್ತನ ಬಸಿರಲ್ಲಿ ಹುಟ್ಟಿದ ಮಕ್ಕಳು ಭವಿಗಳಾಗುವುದಾದರೆ ಅವರಿಗೆ ಸಂತಾನವಾಗುವುದೇ ಬೇಡ ಕಾಣ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ. ಏನು ನೊಂದು ಹೇಳ್ತಾರೆ ವಚನಕಾರರು ಅಂದರೆ, ಪ್ರಾಯಶಃ ಅಂತ ಭಕ್ತರ ಮಕ್ಕಳು ಭವಿಗಳಾಗೋದಾದ್ರೆ ಕೆಟ್ಟವರ ಅವ್ರಿಗೆ ಮಕ್ಕಳಾಗೋದೇ ಬೇಡ ಅಂತಕ್ಕಂಥ ಮಾತನ್ನು ಹೇಳ್ತಾರೆ ಅಂತೇಳಿ. ಅದ್ರ ಜೊತೆಗೆ ನನಗೆ ಇನ್ನೊಂದು ಆಶ್ಚರ್ಯ ಅದನ್ನು ಚನ್ನಬಸವಣ್ಣವ್ರ ಒಂದು ಅಪರೂಪದ ವಚನದಲ್ಲಿ ಅಪ್ಪಂದ್ರಿಗೆ ಇರಬೇಕಾದಂಥ ಜವಾಬ್ದಾರಿ ಬಗ್ಗೆ ಎಚ್ಚರಿಸ್ತಾರೆ ಅಂತೇಳಿ. ಏನು ಎಷ್ಟು ಚೆನ್ನಾಗಿದೆ ಆ ವಚನ ಅಂದರೆ, ಏನು ಮಾಡಬೇಕು ತಂದೆಯಾದವರು, ಏನು ಮಾಡಬೇಕು ಪೋಷಕರಾದವರು ಅಂತಕ್ಕಂಥದ್ದನ್ನು ಅವರ ಸಂರಕ್ಷಣೆ ಜವಾಬ್ದಾರಿನ ವಚನದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಹುಟ್ಟಿದ ಶಿಶು ಧರಣಿಗೆ ಬಿದ್ದೊಡೆ, ವಿಭೂತಿಯ ಪಟ್ಟವಂ ಕಟ್ಟಿ, ಪ್ರಸಾದದ ಹಾಲು ಎರೆದು ಮಾಡುವುದೇ ನೇಮ ಅಂತೇಳಿ. ನೋಡಿ ಏನು ಆಶ್ಚರ್ಯ ಅಂದರೆ, ಹುಟ್ಟಿದ ಮಗು ಧರಣಿ ಬಿದ್ದ ತಕ್ಷಣ ಅದು ತ್ರಿಕರಣ ಶುದ್ಧಿಯ ಪ್ರತೀಕವಾಗಿರ್ತಕ್ಕಂಥ ವಿಭೂತಿಯನ್ನು ಭಸ್ಮಧಾರಣೆ ಮಾಡಬೇಕು ಅಂತಾರೆ. ಹುಟ್ಟಿದ ಶಿಶು ಧರಣಿಗೆ ಬಿದ್ದೊಡೆ, ವಿಭೂತಿಯ ಪಟ್ಟವಂ ಕಟ್ಟಿ, ಲಿಂಗಸ್ವಾಯತವ ಮಾಡಿ, ಪ್ರಸಾದದ ಬೆಣ್ಣೆ ಹಾಲು ನೆರೆದು ಸಲಹುವುದೇ ನೇಮ. ಏನು ಅದ್ಭುತವ ಅಂದರೆ, ತಂದೆಗೆ ಒಂದು ಜವಾಬ್ದಾರಿ ಕೊಡ್ತಾರೆ ಈ ರೀತಿ ಮಾಡಬೇಕು ಅಂತೇಳಿ. ಅದು ಬಿಟ್ಟು ಊರಲ್ಲೂ ಹಿಡಿದಿತ್ತೆಂದು ಯಾವುದೋ ಮಂತ್ರಗಾರನ ಹತ್ರ ಹೋಗೋದಿದೆಯಲ್ಲ, ಅಂಥವ್ರಿಗೆ ಗುರು ಇಲ್ಲ, ಲಿಂಗ ಇಲ್ಲ, ಜಂಗಮ ಇಲ್ಲ ಅಂತಾರೆ, ಅಂಥವ್ರಿಲ್ಲ. ಆದರೆ ಕಡೆಗೆ ಅಪ್ಪಂದಿರ ಬಗ್ಗೆ ಒಂದು ವಿಶೇಷವಾದಂಥ ಅಭಿಮಾನದ ಮಾತನ್ನು ಹೇಳ್ತಾರೆ. ಯಾರು? ನಮ್ಮ ಚನ್ನಬಸವಣ್ಣವರು. ಎಮ್ಮ ಮಾತಾಪಿತರು ಇದನ್ನರಿತವರು ಅಂತೇಳಿ. ಮಕ್ಕಳನ್ನ ಹೆಂಗೆ ಸಾಕಬೇಕು ಅಂತಕ್ಕಂಥ ಸತ್ಯ ಇದೆಯಲ್ಲ, ಅದು ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿತ್ತು. ನಿಮ್ಮ ನೆಚ್ಚಿದ ಮಚ್ಚು ಅಚ್ಚೊತ್ತಿದಂತಿರಬೇಕು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತೇಳಿ. 12ನೇ ಶತಮಾನದಲ್ಲಿ ಚನ್ನಬಸವಣ್ಣವರಿರ್ತಕ್ಕಂಥ ಮಾತು ಈ ಅಪ್ಪಂದಿರ ದಿನಾಚರಣೆಗೆ ಎಷ್ಟು ಸೂಕ್ತವಾಗುತ್ತೆ ಅಂದರೆ, ನಾವು ಇವತ್ತು ಕೂಡ ಸಹಜವಾದಂಥ ಒಂದು ರೂಢಿ ಭಾಷೆಯಲ್ಲಿ ಮಾತನ್ನು ಹೇಳ್ತೀವಿ. ಯಾರನ್ನ ನೋಡಿದರೆ, ಅಣ್ಣ ಆ ಮಗ ಹೆಂಗಿದ್ದಾನೆ ಅಂದರೆ ತೇಟ್ ಅವ್ರ ಅಪ್ಪಿದ್ದಂಗೆ ಜೆರಾಕ್ಸ್ ಕಾಪೀಕರಣ ಅಂತಾರೆ, ಪಡಿಯಚ್ಚುಕರಣ ಅವ್ರ ಅಪ್ಪಿದ್ದಂಗೆ ಇದ್ದಾನೆ ಅಂತಾರಲ್ಲ. ಅದು ರೇಖೆ ನೋಡಲ್ಲ, ಅದು ಬಣ್ಣ ನೋಡಲ್ಲ, ತುಟಿ ನೋಡಲ್ಲ, ಅಥವಾ ಮೂಗು ನೋಡಲ್ವ, ಇನ್ನೇನು ದೈಹಿಕವಾದಂಥ ಚರ್ಯೆ ನೋಡಲ್ಲ. ಆದರೆ ಚನ್ನಬಸವಣ್ಣವ್ರ ಆಶೆ ಹೆಂಗೆ ಅಂದರೆ, ಆ ತಂದೆ ಒಳಗಡೆ ಇದ್ದಂಥ ಒಂದು ಸದ್ಗುಣಗಳಿತ್ತಲ್ಲ, ಆ ಚೇತನದ ಶಕ್ತಿ ಇತ್ತಲ್ಲ, ಅದು ಕೂಡ ಈ ಮಗನ ನೋಡ್ರಿ ಗೊತ್ತಾಗುತ್ತೆ ಅಂತೇಳಿ 4 ಜನ ಮಾತಾಡಬೇಕು ಅಂತೇಳಿ. ನಿಮ್ಮ ನೆಚ್ಚಿದ ಮಚ್ಚು ಅಂದ್ರೆ ಮಗು ಅಂತೇಳಿ, ನಿಮ್ಮನ್ನು ಎತ್ತಿರ್ತಕ್ಕಂಥ ನೀವು ಕೊಟ್ಟಿದ್ದೀರಲ್ಲ ಈ ಜಗತ್ತಿಗೆ, ಭೂಮಿ ಮೇಲೆ ಮಗು, ಅದು ಹೆಂಗಿರಬೇಕು ಅಂದರೆ, ನಿಮ್ಮ ನೆಚ್ಚಿದ ಮಚ್ಚು ಅಚ್ಚೊತ್ತಿದಂತಿರಬೇಕು ಕಾಣ ಕೂಡಲ ಚನ್ನ ಸಂಗಮ ದೇವ ಅಂತ. ನಾವೇನು ಜೆರಾಕ್ಸ್ ಕಾಪಿ ಅಂತ ಹೇಳ್ತೀವಲ್ಲ, ಪಡಿಯಚ್ಚು ಅಂತ ಹೇಳ್ತೀವಲ್ಲ, ಹಂಗಿರಬೇಕು ನಿಮ್ಮ ಮಕ್ಕಳು ಅಂತೇಳಿ ಹೇಳೋ ಮುಖೇನ ಚನ್ನಬಸವಣ್ಣವರು ಈ ತಂದೆ ಮೇಲಿರ್ತಕ್ಕಂಥ ಬಹುದೊಡ್ಡದಾದಂಥ ಒಂದು ಜವಾಬ್ದಾರಿಯನ್ನು, ಒಂದು ಪ್ರಾಪಂಚಿಕ ಜವಾಬ್ದಾರಿಯನ್ನು ಕೂಡ ಹೇಳೋ ಮುಖೇನ ಒಂದು ದೊಡ್ಡ ಸಲಹೆಯನ್ನು ಪ್ರಾಯಶಃ ಅಪ್ಪಂದಿರಿಗೆ ಕೊಟ್ಟಿದ್ದಾರೆ ಅಂತಿಲ್ಲ ನಾನು ಅದ್ರ ಭಾವಿಸ್ತಾ. ಒಂದಂತೂ ಸತ್ಯ ಬಂಧುಗಳೇ, ಈ ಅಪ್ಪಂದಿರ ದಿನಾಚರಣೆ ದಿವಸ ಅಪ್ಪಗಳ ಸಂಕಷ್ಟವೂ ಕೂಡ ನಮಗೆ ಗೊತ್ತಾಗಬೇಕು ಅಂತೇಳಿ. ಕನ್ನಡದ ಗಾದೆ ಒಂದು ಮಾತು ಹೇಳುತ್ತೆ ತಂದೆಗೆ, ನೋಡಪ್ಪ ಒಳ್ಳೆಯ ಮಕ್ಕಳಾದರೆ ನೀನು ತಂದೆ, ಇಲ್ಲಾಂದರೆ ಸಂಸಾರದ ಜಂಜಾಟದಲ್ಲಿ ನೀನು ಬೆಂದೆ ಅಂತೇಳಿ, ಬೆಂದು ಹೋಗ್ಬಿಡ್ತೀವಿ ಅಂತೇಳಿ. ಆ ದಿಸೆಯಲ್ಲಿ ಪ್ರಾಯಶಃ ನಾವು ಅಪ್ಪನಿಗೆ ಆಗ್ತಕ್ಕಂಥವ್ರು ಏನಿದ್ದೇವೆ ಅಂದರೆ, ಆ ಮಕ್ಕಳಿಗೆ ಆಸ್ತಿ ಮಾಡ್ತಾ ಅಷ್ಟೇ ಅಲ್ಲ, ಮಕ್ಕಳನ್ನೇ ಆಸ್ತಿ ಮಾಡಬೇಕು ಅಂತಕ್ಕಂಥದ್ದು ಇದೆಯಲ್ಲ, ಅದು ಅಪ್ಪಂದ್ರೆ ಬರಬೇಕಾದಂಥ ಜವಾಬ್ದಾರಿ ಅಂತೇಳಿ. ಹಾಗೆ ಮಕ್ಕಳು ಬರಬೇಕಾದಂಥ ಒಂದು ಹೊಣೆಗಾರಿಕೆ ಯಾವುದಪ್ಪ ಅಂದರೆ, ಅಪ್ಪನ ಆಸ್ತಿಗಷ್ಟೇ ಜವಾಬ್ದಾರಲ್ಲ, ಆದರ್ಶಕ್ಕೂ ಕೂಡ ನಾವು ಹೊಣೆಗಾರರಾಗ್ತೀವಿ ಅಂತೇಳಿ. ಇಲ್ಲಪ್ಪ, ನಮ್ಮಪ್ಪ ಇದ್ದಂಥ ಸಂದರ್ಭದಲ್ಲಿ ಊರಲ್ಲಿ ಯಾರಿಗಾರು 4 ಜನಕ್ಕೆ ಸಹಾಯ ಮಾಡ್ತಾ ಇದ್ದ, ಯಾರಿಗೋ ಕಷ್ಟ ಅಂದ್ರೆ ಮರುಗ್ತಾ ಇದ್ದ, ಊರಲ್ಲೊಂದು ಸಾರ್ವಜನಿಕ ಕೆಲಸ ಆಗ್ತಾ ಅಂದರೆ ಮುಂಚೂಣಿಲಿ ನಿಂತು ಮಾಡ್ತಾ ಇದ್ದ, ಇನ್ಯಾವುದೇ ಆಗಲಿ ಕೂಡ ಕ್ರಿಯಾಶೀಲನಾಗಿದ್ದ, ತುಂಬ ನೆರೆಹೊರೆಯವ್ರ ಜೊತೆ ಚೆನ್ನಾಗಿದ್ದ, ಇಡೀ ಹಳ್ಳಿನೇ ನನ್ನ ಕುಟುಂಬ ಅಂತೇಳಿ ಭಾವಿಸಿದ್ದ.
ಹಾಗಾಗಿ ಊರು ಅಂತಕ್ಕಂಥದ್ದು ಎಲ್ಲ ಯಾರಿಗಾದ್ರೂ ನೋವಾಗೋದಷ್ಟೇ ಅಲ್ಲ, ಒಂದು ಸಾವಾದರೆ ಆ ಮನೆಗೆ ಫಸ್ಟ್ ಪ್ರತ್ಯಕ್ಷ ಆಗ್ತಿದ್ದಾನೆ ಅವರಪ್ಪ. ಎಷ್ಟು ಚೆನ್ನಾಗಿ ಮಾಡ್ತಿದ್ದ ಅಂದರೆ ಅಯ್ಯೋ ಎಲ್ಲ ವಿಚಾರಿಸ್ಕೊಂಡು ಅವ್ರಿಗೆಲ್ಲ ಸಮಾಧಾನ ಮಾಡಿ ಇಂಥ ಅದ್ಭುತವಾದಂಥ ಜನಸ್ನೇಹಿಯಾಗಿದ್ದಿದೆಯಲ್ಲ, ಪ್ರಾಯಶಃ ಅಂಥ ಗುಣವನ್ನೇ ನಾನೂ ಕೂಡ ಹೊರ್ತೇನೆ. ಪ್ರಾಯಶಃ ಹೇಗೆ ಅಪ್ಪನಿಗೆ ಆ ತೋಟ ಬೇಕು, ಈ ತೋಟ ಬೇಕು, ಆ ಜಮೀನು ಬೇಕು ಅಂತ ಹೇಳ್ತೀವಲ್ಲೋ, ಹಾಗೆ ಅಪ್ಪ ಮಾಡ್ತಿರ್ತಕ್ಕಂಥ ಈ ಸಾಮಾಜಿಕ ಸೇವಾ ಕಾರ್ಯ ಇದೆಯಲ್ಲ, ಈ ಧಾರ್ಮಿಕವಾದಂಥ ಕಾರ್ಯ ಇದೆಯಲ್ಲ, ಇದಕ್ಕೆ ನಾನೂ ಕೂಡ ಹೊಣೆಗಾರ ಅಂತಕ್ಕಂಥ ಪ್ರಜ್ಞೆ ಜಾಗೃತವಾಗಿದ್ದೆ. ಆದರೆ ಅದು ಪ್ರಾಯಶಃ ಅಪ್ಪಂದಿರ ದಿನಾಚರಣೆ ದಿವಸ ನಾವು ಅಪ್ಪ ಅಂತಕ್ಕಂಥ ಶಬ್ದಕ್ಕೆ, ತಂದೆ ಅಂತಕ್ಕಂಥ ಪದಕ್ಕೆ ನಾವು ಸಲ್ಲಿಸಬಹುದಾದಂಥ ಬಹುದೊಡ್ಡ ಗೌರವ, ಬಹುದೊಡ್ಡದಾದಂಥ ಅರ್ಥವಂತಿಕೆಯ ಒಂದು ನಡವಳಿಕೆ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಜನಪದ ತಾಯಿಯು ಕೂಡ ಈ ಅಪ್ಪಂದಿರ ಬಗ್ಗೆ, ತಾಯಿ ತಂದೆಗಳ ಬಗ್ಗೆ ಸುಮಾರು ಸೊಗಸಾದಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳ್ತಾರೆ ಅಂತೇಳಿ. ಕಾಶಿಗೆ ಹೋಗಲಿಕ್ಕೆ ಏಸೊಂದು ದಿನ ಬೇಕಾ, ತಾಸೊತ್ತಿನಾದಿ ತವರೂರ ಕಾಸಿ ಕುಂತ್ಯಾರೆ ಅಂತೇಳಿ, ಹಡದವ್ವ ಹಡದಪ್ಪ ಇವರೆಲ್ಲ ಕಾಸಿ ಕುಂತಿದ್ದಾರೆ ಅಂತ ಹೇಳೋ ಮುಖೇನ ಆ ತಂದೆ ಅಂತಕ್ಕಂಥದ್ದು ತಂದಿದ್ರೆ ತವರೆಚ್ಚು, ತಾಯಿದ್ರೆ ತವರೆಚ್ಚು, ತಂದಿದ್ರೆ ಬಳಗ ಹೆಚ್ಚು ಅಂತೇಳಿ, 1000ಕ್ಕೆ ಹೆಚ್ಚು ಪತಿ ಪುರುಷ ಅಂತಾಳೆ. ಪ್ರಾಯಶಃ ತಂದಿದ್ದರೆ ಇಡೀ ಬಳಗ ನಮ್ಮ ಹತ್ರ ಇದ್ದಂಗೆ ಅಂತಕ್ಕಂಥ ಒಂದು ಅದ್ಭುತವಾದಂಥ ಮಮತೆ ಆ ತಾಯಿಗೂ ಇದೆ ಅಂತೇಳಿ. ಇನ್ನು ಅನೇಕ ವ್ಯಾಖ್ಯಾನಗಳು ನಮ್ಮ ಜನಪದ ಸಾಹಿತ್ಯದಲ್ಲೂ ಬರ್ತವೆ ಅಂತೇಳಿ. ಹಾಲಿನಂಥ ಅಪ್ಪ ಅಂತಾಳೆ, ಹಾಗಾಗಿ ಬೆಣ್ಣೆಯಂಥ ತಾಯಿ ಅಂತಾಳೆ, ಆಕಳಂಥ ಪತಿರಾಯ ಒಳವರಗ ಇದ್ದಾರೆ, ಸಾಕಿದತ್ತವರ ಮರೆತೇನ ಅಂತಾಳೆ. ಪ್ರಾಯಶಃ ತಂದೆ ಬಗ್ಗೆ ಅನೇಕ ಅದ್ಭುತವಾದಂಥ ಒಂದು ಅಂಶಗಳನ್ನು ಕೂಡ ನಮ್ಮ ಈ ಸಾಹಿತ್ಯದ ಮುಖೇನ, ಈ ಗರ್ತಿ ಹಾಡುಗಳ ಮುಖೇನ ನೆನಪು ಮಾಡ್ಕೊಳ್ತಾ ಆ ತಂದೆಯನ್ನು ಸ್ಮರಿಸಿರ್ತಕ್ಕಂಥ ಬಹುದೊಡ್ಡದಾದಂಥ ಪರಂಪರೆ ನಮ್ಮ ಜನಪದ ಪರಂಪರೆ ಅಂತಕ್ಕಂಥ ಸತ್ಯವನ್ನು ಕೂಡ ಈ ಸಂದರ್ಭದಲ್ಲಿ ತಮ್ಮೆದುರಿಗೆ ಹೇಳ್ತಾ, ಪ್ರಾಯಶಃ ಇಂಥ ಒಂದು ವಿಶ್ವ ಅಪ್ಪಂದಿರ ದಿನಾಚರಣೆ ದಿವಸ ನಮ್ಮೆಲ್ಲರ ಬಾಳಿಗೆ ಪ್ರೇರಣೆ ಆಗಿರ್ತಕ್ಕಂಥ, ನಮ್ಮ ಬಾಳಿಗೆ ಕಾರಣಿ ಪುರುಷ ಆಗಿರ್ತಕ್ಕಂಥ ಆ ಎಲ್ಲ ಅಪ್ಪಂದಿರ ಬಾಳು ಅದೊಂದು ವರವಾಗಿ ಪರಿಗಣಿಸಬೇಕು ಅಂತಕ್ಕಂಥ ಆಶಯವನ್ನು ಕೂಡ ವ್ಯಕ್ತಪಡಿಸ್ತಾ, ಪ್ರಾಯಶಃ ನಮಗೆ ಜನ್ಮ ಕೊಟ್ಟಂಥ ಜನ್ಮದಾತರಾಗಿರ್ತಕ್ಕಂಥ ಆ ತಂದೆ ಆಗಲಿ, ತಾಯಿ ಆಗಲಿ, ಒಟ್ಟು ಇಡೀ ಆ ಸಂಸಾರದ ಸುಖವನ್ನು ಎತ್ತಿಡಿತಕ್ಕಂಥ ನಿಟ್ಟಿನಲ್ಲಿ ಮಕ್ಕಳಾಗಿರ್ತಕ್ಕಂಥವ್ರ ಮೇಲೂ ಕೂಡ ಒಂದು ಪ್ರಬಲವಾದಂಥ ಹೊಣೆಗಾರಿಕೆ ಇದೆ ಅಂತಕ್ಕಂಥ ಅರಿವನ್ನು ಜಾಗೃತ ಮಾಡತಕ್ಕಂಥದ್ದೇ ಈ ವಿಶ್ವ ಅಪ್ಪಂದಿರ ದಿನಾಚರಣೆಯ ಒಂದು ಮಹತ್ತರವಾದಂಥ ಉದ್ದೇಶ ಅಂತೇಳಿ ನಾನಾದರೂ ಭಾವಿಸ್ತಾ, ಇಡೀ ಆ ಅಪ್ಪಂದಿರ ಸಮೂಹಕ್ಕೆ, ಇಡೀ ಆ ತಂದೆ ಅಂತಕ್ಕಂಥ ಇಡೀ ಆ ಪರಂಪರೆಗೆ, ಆ ವರ್ಗಕ್ಕೆ, ಇಡೀ ಆ ವಲಯಕ್ಕೆ ಒಂದು ಅದ್ಭುತವಾದಂಥ ಯಶಸ್ಸು ಸಿಗಲಿ, ಅವರ ಬದುಕು ಅಂತಕ್ಕಂಥದ್ದು ಇದೆಯಲ್ಲ ಹಸನಾಗಲಿ, ನೆಮ್ಮದಿಯ ಬದುಕು ಅವರು ಆಗಲಿ ಅಂತಕ್ಕಂಥ ಆಶಯದ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ವಿಶ್ವ ಅಪ್ಪಂದಿರ ದಿನಾಚರಣೆಯ ದಿನ ತಮ್ಮೆಲ್ಲರಿಗೂ ಕೂಡ ಆರ್ಥಿಕವಾದಂಥ ಅಭಿವಂದನೆಗಳನ್ನು ಸಮರ್ಪಣೆ ಮಾಡಿ ನಾನು ಮುಗಿಸ್ತಾ ಇದ್ದೀನಿ. ಕೇಳಿದಂಥ ತಮ್ಮೆಲ್ಲರಿಗೂ ಕೂಡ ಶರಣಾರ್ಥಿ. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.